ನಾನು ಮುರುಗೇಶ್ ಅವರು ಡಿ ಕೆ ಶಿವಕುಮಾರ್ ಅವರ ಜಾತಕದ ಪ್ರಕಾರ 24/11/25ರಂದು ಜನ್ಮಪುಂಜೆಯನ್ನು ಪ್ರಕಟ ಮಾಡಿದ್ದು ಮುಂದಿನ ಮುಖ್ಯಮಂತ್ರಿಗಳಾಗ್ತಾರೆ ಅಂತೇಳಿ. ಅದರಂತೆ ಕರ್ನಾಟಕದ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರು ಹುಟ್ಟಿದ್ದು 15/5/61 26/11/25ರಲ್ಲಿ ಮೇಷ ಲಗ್ನದಿಂದ 11ನೇ ಸ್ಥಾನದಲ್ಲಿ ಕೇತು, ಜನ್ಮಕಾಲದ ಪಂಚಮಾಂಗದಲ್ಲಿ ರಾಹು, ಅವರಿಗೆ ಅಖಂಡ ಸಾಮ್ರಾಜ್ಯ ಯೋಗ ಇದೆ. ರಾಹು ಕೇತಿನ ಉತ್ಪತ್ತಿಯಾಗಿ ಈ ಯೋಗ ಪ್ರಭಾವದಿಂದ ಅನೇಕ ಶಾಸಕರು ಇವರು ಪರವಾಗಿ ನಿಂತು ಇವತ್ತು ದಿವಸ ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರ್ತಾರೆ ಅಂತೇಳಿ ಅವತ್ತಿನ ದಿವಸ ಜ್ಯೋತಿಷ್ಯವನ್ನು ಹೇಳಿದ್ದು. ಅದು ಇವತ್ತು ನೆರವೇರುವುದರಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಮೇಷಲಗ್ನದಲ್ಲಿ 9 ಮಕ್ಕಳ ಅಧಿಪತಿಯಾಗಿರ್ತಕ್ಕಂಥ ಲಗ್ನಾಧಿಪತಿ 4ರಲ್ಲಿ ನೀಚನಾಗಿ ಹಾಗೂ 9 ಮಕ್ಕಳ ಅಧಿಪತಿ ಡಿ ಕೆ ಶಿವಕುಮಾರ್ ಮೇಲೆ ದೃಷ್ಟಿ ಬಿದ್ದಿರೋದ್ರಿಂದ ರಾಜಯೋಗ ಆಗಿ ಇವತ್ತು ಕೆಲವೊಂದು ಯೋಗದ ನಂತರ ಬೀಳತಕ್ಕಂಥ ಸಂಭವ ಇದೆ. 27/5 ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕರಿಸಿದ ಮುಂದಿನ ಸಂದರ್ಭದಲ್ಲಿ ಕುಂಡಲಿಯನ್ನು ನಾವು ಶನಿವಾರ ಮಧ್ಯಾಹ್ನ 12:45 ಮಖ ನಕ್ಷತ್ರ 3ನೇ ಚರಣ ಸಿಂಹಲಗ್ನದಲ್ಲಿ ಕೇತು ದಶೆ 3 ವರ್ಷ 1 ತಿಂಗಳು 5 ದಿನ ಭರಣಿ ನಕ್ಷತ್ರದಲ್ಲಿ ರಾಹು ಸ್ವಾತಿ ನಕ್ಷತ್ರದಲ್ಲಿ ಅಂತರ್ಮುಕ್ತಿಯಲ್ಲಿ ಈ ಸರ್ಕಾರದ ಶುಭ ಮತ್ತು ಅಶುಭ ಫಲಗಳನ್ನು ಹೇಳಿದರು. ಹಾಗಾಗಿ ಇವತ್ತು ರವಿ ಮತ್ತು ಬುಧ ನೀಚಭಂಗ ರಾಜಯೋಗ ಉಂಟಾಗಿ ಶನಿ ಮತ್ತು ಚಂದ್ರನಿಂದ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರತಿಷ್ಠಿತ ಸ್ಥಾನ ಪಡೆದಿದ್ದಾರೆ. ಪ್ರತಿಭಾವಂತರು, ವಿದ್ಯಾವಂತರು, ಅಧಿಕಾರ ಸಂಪನ್ನರು ಈ ಅಧೀನದಲ್ಲಿ ಅನೇಕ ವ್ಯಕ್ತಿಗಳು ಈ ಜೊತೆ ಇದ್ದಾರೆ. ಬುಧ ಮತ್ತು ಗುರು ಉತ್ತಮ ಮಾಧ್ಯಮಗಳು, ಭಾಷಣಕಾರರು, ಆಕರ್ಷಕ ವ್ಯಕ್ತಿತ್ವ, ಜನರ ಮನೋರು, ಸಿಂಹ ಲಗ್ನಕ್ಕೆ ರಾಜಯೋಗಕಾರಕ ಭುಜ ಪ್ರಜಾಕಾರಕ ಮನೆಯಲ್ಲಿ ನೀಚನಾಗಿರೋದ್ರಿಂದ ಸಾರ್ವಜನಿಕರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸುವ ಕಾರಣ ಈ ಸರ್ಕಾರಕ್ಕೆ ಪ್ರತಿಜ್ಞೆಗಳಿಂದ ಒಳ್ಳೆಯ ವಿಶ್ವಾಸ ಇರೋದಿಲ್ಲ. ಹಿತಶತ್ರುಗಳು ನಿಮ್ಮಿಂದ ಪೀಡಿತಗಳು ಇತರರ ನಿಮ್ಮ ನೆರವನ್ನು ಅವಲಂಬವಾಗುತ್ತದೆ. ಮನಕಾರಕದ ರವಿ ಸಚಿವ ಸಂಪುಟದ ಸಚಿವರು ವೈಮನಸ್ಸು ಮುಖ್ಯಮಂತ್ರಿಗಳಿಗೆ ಪ್ರತಿಜ್ಞೆಯ ದುಷ್ಪರಿಣಾಮ ಉಂಟಾಗ್ತದೆ ಅಂತ ಹೇಳಿ ಮುರುಗೇಶ್ ಅವರು ಹೇಳಿ ಆ ರೀತಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಮುಂದಿನ ಹೆಚ್ಚಿನ ಮಾಹಿತಿ ಸರ್ 24/11ನೇ ತಿಂಗಳಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸ್ತಾರೆ. ಈ ಒಂದು ವಿಷಯವನ್ನು ಅವತ್ತಿನ ದಿನ ಪ್ರಕಟ ಮಾಡಿದ್ದಾರೆ. ಇವರು ಎಲ್ಲ ವಾಟ್ಸಪ್ ಕೂಡ ಕಳಿಸಿದ್ದಾರೆ. ಅವತ್ತೊಂದು ಪ್ರೆಸ್ ಮೀಟ್ ಮಾಡೋದಿತ್ತಲ್ಲ.